ಇದು ಇತ್ತೀಚೆಗೆ ಬರೆದ ಲೆಟರು. ಆ ಲೆಟರಲ್ಲಿ ಈ ಮೊನ್ನೆ 2.5 ವರ್ಷದಿಂದ ಅಸೆಂಬ್ಲಿ ಎಲೆಕ್ಷನ್ ಆಗಿತ್ತು. ಆ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಇದನ್ನು KO ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿಗೆ ತರ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಭರವಸೆ ಕೊಟ್ಟಿದ್ದರು. ಅದಕ್ಕೆ ನಾನೊಂದು 2.5 ವರ್ಷ ಆಯಿತು, ಇನ್ನೂ ಆಗಿಲ್ಲ ತಮಗೆ. ಇದು ಆದಷ್ಟು ಬೇಗ ತೊಗೊಂಬನ್ನಿ, GB ಎಲೆಕ್ಷನ್ಸ್ ಬರ್ತಾಯಿದೆ, ನೀವು ಆದಷ್ಟು ಬೇಗ ತೊಗೊಂಬಂದರೆ ನಿಮಗೂ ಗೌರ್ಮೆಂಟಿಗೂ ಈ ಬಿಲ್ ಮಾಡಿದ್ದಾರೆ ಅಂತ ಜನಕ್ಕೆ ಅಪಾರ್ಟ್ಮೆಂಟ್ ಅವ್ರಿಗೆ ನಂಬಿಕೆ ಬರುತ್ತೆ. ಯಾಕಂದರೆ ಆದಷ್ಟು ಎಲ್ಲ MLAಗಳು ಅಪಾರ್ಟ್ಮೆಂಟ್ ಅವರು ನಮಗೆ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಸೊ ನಾವು ನಮ್ಮದು ಕೈಯಲ್ಲಿಲ್ಲ, ಅದೆಲ್ಲ ಇಂಡಿವಿಜುವಲ್ ಇದು. ಬರ್ದಿರೋದಷ್ಟೇ, ಇದು ಪ್ರಾಮಿಸ್ ಮಾಡಿದ್ದೀರಾ ಮ್ಯಾನಿಫೆಸ್ಟೋದಲ್ಲಿ, ಇದನ್ನು 2.5 ವರ್ಷ ಆಯಿತು ಮಾಡಿಲ್ಲ, ಆದಷ್ಟು ಬೇಗ ಇದನ್ನು ಜಾರಿಗೆ ತೊಗೊಂಬನ್ನಿ ಅಂತ ಹೇಳಿದ್ದು. DCM ಅವ್ರಿಗೆ ಬರ್ದಿರೋದು. ಸರ್ ಬರ್ತಿರೋದು ಅದು ರೆಸಿಡೆಂಟ್ಸಿಗೆ ಒಳ್ಳೆ ಹೇಳಿದಾರಲ್ಲ ಮಾಡ್ತೀನಿ ಅಂತ. ಸೊ ಅದು ನಾನು ಬೆದರಿಕೆ ಇಲ್ಲ, ನಾನು ಹೇಳಿದ್ದು GB ಎಲೆಕ್ಷನ್ ಬರ್ತಾ ಇದೆ, ನೀವು ಅದನ್ನು ಗಮನಕ್ಕೆ ಇಟ್ಕೊಂಡು ಬೇಗ ಮಾಡಿದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟಿಗೆ ಒಳ್ಳೇದಾಗತ್ತೆ ಅಂತ ನಾನು ಅದ್ರಲ್ಲಿ ಹೇಳಿರೋದು. ಓಪನ್ ಸ್ಟೇಜ್ ಅಲ್ಲಿ ಇವಾಗ DCM ಹೇಳಿದ್ರು ನನಗೆ ವಾರ್ನಿಂಗ್ ಆಗ್ತಾರೆ ಆ ಥರ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಏನು ಹೇಳಿದ್ರು? ಮೇಡಮ್, ನಾನೊಂದು ಕಾಮನ್ ಮ್ಯಾನ್, ಕಾಮನ್ ಸಿಟಿಸನ್. ನಾನು ಹೇಳಿರೋದು ಈ ಬೆಂಗಳೂರಲ್ಲಿರೋ ಎಲ್ಲ ಅಪಾರ್ಟ್ಮೆಂಟ್ ಅವರ ಒಳ್ಳೇದಕ್ಕೆ ಪರವಾಗಿ ಮಾತಾಡಿದ್ದೆ. ಅದು ಅವರು ವಾರ್ನಿಂಗ್ ಆಗಿ ತೊಗೊಂಡ್ರೆ ಅಂದ್ರೆ ನಮ್ಮ ಹತ್ರ ವೋಟ್ ಇದೆ, ನಾವು ವೋಟ್ ಹಾಕ್ತೀವಿ ಅನ್ನೋದನ್ನ ಅದು ವಾರ್ನಿಂಗ್ ತರ ಕನ್ಸಿಡರ್. ವಾರ್ನಿಂಗ್ ಅಂತ ಅಲ್ಲ ಸರ್, ಜನ ನೋಡ್ತಾರಲ್ಲ. ಈಗ ಯಾರು ಪ್ರಾಮಿಸ್ ಮಾಡಿದ್ಮೇಲೆ ಮಾಡಿಲ್ಲ ಅಂದರೆ ಜನಕ್ಕೆ ಅರ್ಥ ಆಗತ್ತೆ ಮಾಡಿಲ್ಲ, ಸುಮ್ಮನೆ ರಾಂಗ್ ಪ್ರಾಮಿಸ್ ಕೊಟ್ಟಿದ್ದಾರೆ ಅಂತ. ಬಟ್ ಈಗ ಪ್ರಾಮಿಸ್ ಮಾಡಿಸ್ಕೊಡ್ತೀನಿ ಅಂತ ನಮಗೆ ಈಗ ಫುಲ್ ಭರವಸೆ ಇದೆ, ಮಾಡಿಕೊಡ್ತಾರೆ. ಪ್ರಜೆಗೆ ಬಂದಂತ ಉತ್ತರ ಏನಿದೆ, ಸಾಮಾನ್ಯ ಮನುಷ್ಯರಿಗೆ ಬುದ್ಧಿ ಕಲಿಸೋದಕ್ಕೆ ಟೈಮ್ ಬರೋದೇ ಎಲೆಕ್ಷನ್ ಟೈಮಲ್ಲಿ. ಆದರೆ ನೀವು ಎಲೆಕ್ಷನ್ ಟೈಮಲ್ಲಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ನೀವು ಪಕ್ಕದಲ್ಲಿ ಹೇಳಿರೋದು ತಪ್ಪಲ್ಲ. ಆಗಿದ್ರೂ ಕೂಡ CM ನಿಮ್ಮ ಹೆಸರನ್ನ ಕರೆದು ಅವನು ಯಾವನೋ ಹೆಬ್ಬಾರೋ ಅಂತೆಲ್ಲ ಮಾತಾಡ್ತಾರೆ. ಈ ವಿಚಾರಕ್ಕೆ ಪ್ರಜೆಗಳನ್ನ ಎದುರಿಸೋ ರೀತಿಯಲ್ಲಿ ಮಾತನಾಡಗಳನ್ನ ಆಡ್ತಾರೆ, ಅದಕ್ಕೆ ನೀವೇ ಹೇಳ್ತೀರಾ? ಅವರು ಪ್ರಯುಕ್ತವಾಗಿ ನೋಡಿ, ಇದು ಹೆದರಿಕೆ ಅಂತಲ್ಲ, ಈಗ ಸರ್ಕಾರಕ್ಕೂ ಗೊತ್ತಾಗಬೇಕು. ಈಗ ಜನ ಸುಮ್ಮನೆ ಓಟ್ ಹಾಕಲ್ಲ, ನೀವು ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ, ಕರೆಕ್ಟಾ? ಈಗ ಯಾವುದೇ ಪಾರ್ಟಿಲಿ, ರೂಲಿಂಗ್ ಪಾರ್ಟಿ ಇರಲಿ, ಈಗ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಜನ ಈಗ ತುಂಬ ಬುದ್ಧಿವಂತರಾಗಿದ್ದಾರೆ. ನೀವು ಓಟ್ ಹಾಕಿದರೆ, ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ. ಸೊ ಇದು ಎಲ್ಲ ಗೌರ್ಮೆಂಟಿಗೂ ಇದೊಂಥರ ಇದು ಓಟ್, ನೀವು ಕೆಲಸ ಮಾಡಿ ಓಟ್ ಹಾಕ್ತಾರೆ. ನೀವು ಎಲೆಕ್ಷನ್ ಟೈಮಲ್ಲಿ ಬಂದು ರಿಕ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಮೀಡಿಯಾದಲ್ಲಿರುತ್ತೆ, ಎಲ್ಲದರಲ್ಲೂ ನ್ಯೂಸ್ ಪೇಪರಲ್ಲಿ ಯಾವ ಗೌರ್ಮೆಂಟ್ ಯಾವ ಕೆಲಸ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಯಾವಾಗ ಹೆಂಗೆ ಮರ್ಯಾದೆ ಇರುತ್ತೋ ಹಾಗೆ ಸಾಮಾನ್ಯ ಪ್ರಜೆಯಾಗಿ ನಿಮಗೂ ಮರ್ಯಾದೆ ಇರುತ್ತೆ. ಆದರೆ ತುಂಬಿದ ಸಭೆಯಲ್ಲಿ ನಿಮ್ಮನ್ನ ಯಾವನೋ ಹೆಬ್ಬಾರೋ ಹಿಂಗಂತ ಬರ್ದಿದ್ದಾನೆ, ಬೆದರಿಸ್ತಾನೆ, ಇದೆಲ್ಲ ನಡೆಯಲ್ಲ ಅಂತ ಹೇಳಿ ಬೆದರಿಕೆ ಆಗೋ ರೀತಿ ಮಾತಾಡಿದ್ದು ಎಷ್ಟು ಸರಿ? ಹೇಳಿದ್ದೀನಿ, ಕಾಮನ್ ಮ್ಯಾನು, ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ, ಇದನ್ನು ಮಾಡಿಕೊಡಿ ಅಂತ ಹೇಳ್ಬೋದು ಅಷ್ಟೇ. ಆ ಕ್ಷಣಕ್ಕೆ ನಿಮ್ಗೆ ಏನು ಅನಿಸ್ತು? ನೀವು ಇದೇ ಸಭೆಯಲ್ಲಿ ಇದ್ರಿ, DCM ಹಂಗಂತ ಮಾತಾಡಿದಾಗ ನಿಮ್ಗೆ ಏನು ಅನಿಸ್ತು? ನಾನು ಅವ್ರ ಎದುರುಗಡೆ ಕೂತಿದ್ದೆ. ಸೊ ಏನು ಮಾಡ್ತಾರೆ ಹೇಳಿ, ಏನು ಮಾಡೋಕ್ಕಾಗತ್ತೆ? ಬೇಜಾರು, ಅದೇ ಬೇಜಾರಾಗಿಲ್ಲ, ಬಟ್ ಅವ್ರಿಗೆ ಅರ್ಥ ಆಗಿದೆ, ಈಗ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಿದೆ. ಈಗ ಈ ಥರ ಏನೋ ಮಾಡಿದ್ರೆ ಈಗ ರಿಕ್ವೆಸ್ಟ್ ಎಲ್ಲರೂ ಮಾಡ್ತಾರೆ. ಈಗ ಅಟ್ಲೀಸ್ಟ್ ಈಗ ಇಷ್ಟು ಜನ ಬಂದಿದ್ದಾರೆ, ನಾನು ಅನ್ಕೊತೀನಿ ಇದಾದ್ಮೇಲೆ ಅವ್ರಿಗೂ ಗೊತ್ತಾಯ್ತು ಜನ ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ಅನ್ಕೊತೀನಿ. ಅವಮಾನ ಅಂತಲ್ಲ ಮೇಡಮ್, ಈಗ ಬಂದಿದ್ದಾರಲ್ಲ, ನಾನು ಲೆಟ್ರ್ ಬರೆದೆ, ಈಗ ಎಷ್ಟೋ ಜನಕ್ಕೆ ಬೆನಿಫಿಟ್ ಆಯ್ತಲ್ಲ, ಎಂಡ್ ರಿಸಲ್ಟ್ ಅದು ಮುಖ್ಯ ಅಲ್ವಾ? ಈಗ ಏನು ಯಾರಿಗೋ ಏನಾಯ್ತು, ನನಗೆ ಬೇಜಾರಾಗಿದೆಯಲ್ಲ, ಅದು ಸೆಕೆಂಡ್ರಿ. ಬಟ್ ಎಂಡ್ ರಿಸಲ್ಟ್ ಇಷ್ಟು ಜನಕ್ಕೆ 1000 ಜನ ಮೇಲೆ 40,000 ಅಪಾರ್ಟ್ಮೆಂಟ್ ಅಂದರೆ 1.5 ಕೋಟಿ ಜನ ಬೆಂಗಳೂರಲ್ಲಿ, ಅದರಲ್ಲಿ 20% ಜನ ಅಪಾರ್ಟ್ಮೆಂಟಲ್ಲಿದ್ದಾರೆ. ಇಷ್ಟು ಜನಕ್ಕೆ ನೀವೇ ಲೆಕ್ಕ ಹಾಕಿ, ಎಷ್ಟು ಜನ ಆಯಿತು? 1.5 ಕೋಟಿಗೆ 45-60 ಲಕ್ಷ ಜನಕ್ಕೆ ಬೆನಿಫಿಟ್ ಆಗುತ್ತಲ್ಲ, ಅದು ಮುಖ್ಯ ನನಗೆ. ಓಕೆ, ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.